ನಾವು ಇವತ್ತು ಸ್ಕೂಲ್ ರಜೆ ಕೊಟ್ಟವ್ರೆ ಅಂತ ಇವಾಗ ಹುಣಸೆಹಣ್ಣು ಲಾಲಿಪಾಪ್ ಮಾಡ್ತಾ ಇದ್ದೀವಿ. ಹೇಗೆ ಅಂತ ತೋರಿಸ್ತೀವಿ, ಬನ್ನಿ. ಎಷ್ಟು ದಿನ ರಜೆ ಕೊಟ್ಟವ್ರೆ? 1 ತಿಂಗಳು. ಎಂತಜೆ ನಿನಗೆ? 10 ತಿಂಗಳ. ಸರಿ, ಈಗೇನು ಮಾಡ್ತಿದ್ದೀರಾ? ನಾವು ಇವಾಗ ಹುಣಸೆಹಣ್ಣು ಲಾಲಿಪಾಪ್ ಮಾಡ್ತಾ ಇದ್ದೀವಿ. ಹುಣಸೆಹಣ್ಣು ಲಾಲಿಪಾಪ್ ಹೆಂಗೆ ಮಾಡೋದು ಅಂತ ತೋರಿಸ್ತೀರಾ? ವೆರೈಟಿ ಮಾಡ್ತಿದ್ದೀರಾ? ಡಿಫ್ರೆಂಟಾಗಿ ಬೇರೆ ಥರ. ಮಾಮೂಲಿ ಮಾಡ್ತೀವಲ್ಲ ಅದೆಲ್ಲ ಬೇರೆದು. ಬೇರೆ ಥರ ಮಾಡ್ತಿದ್ಯಾ? ನೀನೇ ಕಂಡುಹಿಡಿದಾ? ಅಲ್ಲ, ಅಮ್ಮ. ಸರಿ ಬಿಡು, ಆಯಿತು. ಈಗ ಸ್ಟಾರ್ಟ್ ಮಾಡೋದಾ? ಈಗ ನೋಡಿ, ಹುಣಸೆಹಣ್ಣು ತಂದಿದ್ದೀವಿ. ಹುಣಸೆಹಣ್ಣು ಈಗ ಏನು ಮಾಡಬೇಕು? ಇವಾಗ ಒಂದು ಕಪ್ನಾಗ ಹಾಕೊಂಡು ಸ್ವಲ್ಪ ತೊಳಿಬೇಕು. ತೊಳ್ಕೊಡೋಣ? ತೊಳ್ಕೊಂಡು ಕೊಡ್ತೀನಿ. ನೀಟಾಗಿದ್ರೆ ಇಲ್ಲಿ ಕಡ್ಡಿ ಕಸ ಇರುತ್ತಲ್ಲ, ಅದಕ್ಕೆ ತೊಳಿತಾ ಇದ್ದೀನಿ. ಇಲ್ಲಿ ಕಡ್ಡಿ ಕಸ ಇರುತ್ತಲ್ಲ, ಅದಕ್ಕೆ ತೊಳಿತಾ ಇದ್ದೀನಿ. ನಾನು ತೊಳೆದು ನಿಂಗೆ ಕೊಡ್ತೀನಿ, ಸರಿನಾ? ಅಲ್ಲೇ ಕೂತ್ಕೊಳ್ರಿ. ಬೇಗ ತೊಳ್ವಾ. ಈಗ ತೊಳಿತಮ್ಮ. ಚೆನ್ನಾಗಿ ತೊಳೆದು ಈಗ ಬಿಸಿನೀರು ಹಾಕೋಬೇಕು. ಏನಾಗಣ? ಬಿಸಿನೀರು ಅಲ್ಲಿಡು, ಕೈ ಸುಡುತ್ತೆ. ಬಿಸಿನೀರು ಹಾಕೋದ್ರಿಂದ ಬೇಗ ನೆನೆಯುತ್ತೆ ಅಂತ. ತಣ್ಣೀರಲ್ಲೇ ನೆನೆಸ್ಬೋದು, ಬಿಸಿನೀರು ಹಾಕಿದ್ರೆ ಬೇಗ ನೆನೆಯುತ್ತೆ. ಅದಕ್ಕೆ ಬಿಸಿನೀರು ನೋಡಿ, ಬಿಸಿ ನೀರು ಹಾಕ್ಬಿಟ್ಟು ಎಷ್ಟೊತ್ತು ಬಿಡ್ಬೇಕಾಗಣ? ಹೇಳು. 5 ನಿಮಿಷ. ನಿನಗೆ 10 ನಿಮಿಷ. ಒಂದು 5 ನಿಮಿಷ ಬಿಟ್ಟರೆ ಈ ಬಿಸಿನೀರು ಹಾಕಿರೋದ್ರಿಂದ ಬೇಗ ನೆನೆಯುತ್ತೆ. ಒಂದು 5 ನಿಮಿಷ ಬಿಟ್ಟರೆ ಆಯಿತು. ಅಲ್ಲೇಗನ? ನೀವು ಅಷ್ಟೊತ್ತಿಗೆ ಇಬ್ಬರು ಮೀಟಿಂಗ್ ಮಾಡ್ತಾ ಇರ್ರಿ, ಇಬ್ಬರು ಮಾತಾಡ್ತಾ ಇರ್ರಿ, ಅದು ಚೆನ್ನಾಗಿ ನೆನಿಲಿ, ಸರಿನಾ? ಇವಾಗ ನೀನು ಪಾಸ್ ಆದರೆ ಎಷ್ಟು? ಒಂದಾ? ನೀನು ನೀನು 10? ನೀನು ಒಂದಾ? ಇವಾಗ LKG. ಏನು ಬರಿಬೇಡ. ನೀನು LKG, ಅಣ್ಣ 1ನೇ ಕ್ಲಾಸು. ಎರಡಲ್ಲ, ಒಂದಾದ್ಮೇಲೆ 2. ನೆನೀತಾ ಇಲ್ಲಿ ಮತ್ತೆ ಸ್ಟಾರ್ಟ್ ಮಾಡೋಣ. ಈಗ ಈಗ ನೆಂದಿದೆ. ಚೆನ್ನಾಗಿ ಕಿವುಚ್ಕೊಬೇಕು, ರಸ ಮಾತ್ರ ತೆಕ್ಕೊಬೇಕು. ಚೆನ್ನಾಗಿ ಕಿವುಚೋಣ. ಈಗ ಬೇಕಾಗಿರುವ ಪದಾರ್ಥಗಳು ಏನೇನು ಗಹನ? ಬೆಲ್ಲ, ಖಾರದ ಪುಡಿ, ಉಪ್ಪು. ಬೆಲ್ಲ, ಖಾರದ ಪುಡಿ, ಉಪ್ಪು ಮಾಡೋದಕ್ಕೆ ಪಾತ್ರೆ ಅಷ್ಟೇ ಅರಗನ. ಇವಾಗ ಕಿವುಚ್ಕೊಂತೀನಿ. ನೀನು ಕಿವುಚ್ಬೇಡ, ನಾನೇ ಕಿವಿಸ್ತೀನಿ. ಬೇಡ ಬೇಡ ಬೇಡ, ನಾನು ಚೆನ್ನಾಗಿ ಕಿವುಚಿದ್ದಾದ್ಮೇಲೆ ಬೇಡ, ಹಂಗೆಲ್ಲ ಮಾಡಬಾರ್ದು. ಹಿಂಗ ನಿನಗೆ ಕಿವುಚಕ್ಕೆ ಬರಲ್ಲ, ಅದಕ್ಕೆ ಕೈಗೆ ಬಟ್ಟೆಗೆಲ್ಲ ಮಾಡ್ಕೊತೀಯ, ಅದಕ್ಕೆ ಸರಿನಾ? 10 ದಿನ ಧೂಳು ಬಂದಿಲ್ಲ. ಏನು ಧೂಳು? ಮನೆಗಿರೋ ಧೂಳಾ? ಮನೆಗಿರೋ ಧೂಳು ಬಂದೇ ಬರುತ್ತೆ ಬಿಡು. ಹಬ್ಬದ ದಿನ ಕ್ಲೀನ್ ಮಾಡಿದ್ದೀನಿ, ಆಗಲೇ ನೋಡಿ ಧೂಳು ಬಾಕ್ಸ್ ಮೇಲೆ ಇರುತ್ತೆ. ಡೈಲಿ ಒರೆಸಿನೂ ಡೈಲಿ ಇರುತ್ತೆ. ಅದನ್ನು ಹೇಳ್ತಾ ಇದ್ದಾಳೆ ಏನು ತೇಜ? ಇವಾಗ ಇವತ್ತು ಒರೆಸಿದ್ರೆ ನಾಳೆ ಮತ್ತೆ ಧೂಳು ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಗಾಳಿ ಬೀಸುತ್ತಲ್ಲ, ಈಗ ಜಾಸ್ತಿ ಗಾಳಿ ಬೀಸ್ತಾ ಇತ್ತಲ್ಲ. ಡೈಲಿ ಕ್ಲೀನ್ ಮಾಡಿದ್ರೆ ಇರಲ್ಲ. ಇವತ್ತು ಕ್ಲೀನ್ ಮಾಡಿ ನಾಳೆ ಬಿಟ್ಬಿಟ್ರೆ ಮತ್ತೆ ಇರುತ್ತೆ. ನಾಳೆನೂ ಕ್ಲೀನ್ ಮಾಡಿದ್ರೆ ಇರಲ್ಲ ಧೂಳು. ಇವಾಗ ಗಾಳಿ ಇರೋದ್ರಿಂದ ಗಾಳಿಗೆ ಎಲ್ಲ ಬರುತ್ತಲ್ಲ ಧೂಳು, ಅದಕ್ಕೆ ಎಲ್ಲ ಹಂಗೆ ಕಿವುಚ್ತಾ ಇದ್ದೀನಲ್ಲೋ. ಇದು ರಸ ಮಾತ್ರ ತೆಕ್ಕೊಬೇಕು, ಇದೆಲ್ಲ ಹಾಕ್ಬಾರ್ದು, ಅದಕ್ಕೆ ಚೆನ್ನಾಗಿರೋದಿಲ್ಲ ಇದು ಹಾಕಿದ್ರೆ. ಈಗ ಯಾಕೆ ಹುಣಸೆಹಣ್ಣು ಹಾಕ್ಬಾರ್ದು? ರಸ ಹಾಕೋಬೇಕು, ರಸ ಮಾತ್ರ ಹಾಕೋಬೇಕು, ಅವಾಗಲೇ ಲಾಲಿಪಾಪ್ ಬರೋದು. ಇದು ಹಾಕಿದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರೋದಿಲ್ಲ ಅದಕ್ಕೆ. ಇವಾಗ ಇದು ಲಾಲಿಪಾಪು, ಅಂಗಡಿಯಾಗ ಲಾಲಿಪಾಪ್ ಇರುತ್ತಲ್ಲ, ಹುಣಸೆಹಣ್ಣದು ಆ ಥರ ಇರುತ್ತೆ ಇದು. ಅವರು ಈ ಥರ ಮಾಡೋದಾ?
ಹಾಂ ಅವರು ಇದೇ ಈ ಥರನೇ ಮಾಡಿರ್ತಾರೆ. ನಾವು ಕುಟ್ಟಿ ಮಾಡಿದ್ರೆ ಅದು ಬಾಯಿಗೆ ಸಿಗ್ತಾ ಇರುತ್ತಲ್ಲ, ಚೆನ್ನಾಗಿರಲ್ಲ. ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇರೋದು ಚೆನ್ನಾಗಿರುತ್ತೆ. ಥಿಂಕ್ ಮಾಡಿ. ಅದ್ರಾಗ ಬೀಜ ಇರುತ್ತಾ? ಬೀಜ ಸಿಗ್ತಾ? ಇದರಲ್ಲಿ ಏನಿರಲ್ಲ, ಇದ್ರ ಕ್ಲೀನಾಗಿ ಇರುತ್ತೆ, ಚೆನ್ನಾಗಿರುತ್ತೆ. ಇದು ಅಣ್ಣ ಥಿಂಕ್ ಮಾಡ್ತಾ ಇದ್ದೆ. ನೀನು ಏನು ಥಿಂಕ್ ಮಾಡ್ತಿದ್ದೀನ? ಸ್ಕೂಲ್ ಯಾವಾಗ ಬರುತ್ತೆ? ಸ್ಕೂಲ್ ಬಂದರೆ ಇಷ್ಟನಾ, ಇಷ್ಟ ಇಲ್ವಾ? ಇಷ್ಟ. ಮನೆಗಿದ್ದು ಬೋರ್ ಆಗಲೇ ಒಂದು ವಾರಕ್ಕೆ ಬೋರ್ ಆಗ್ತೈತೇನೋ ಮನೆ. ಅಮ್ಮ ಎಲ್ಲಾದ್ರೂ ಹೋಗೋಣ ಅನ್ನಿಸ್ತೈತೆ. ಅದೇ ಕಳ್ತಾರೇನೋ. ಹಾಂ, ಎಲ್ಲಿಗಾದ್ರೂ ಹೋಗೋಣ ಅನಿಸ್ತೈತಾ? ಅಪ್ಪ ಕೆಲಸ ಮುಗಿಲಿರುವಾಗನ ಎಲ್ಲಿಗೆ ಹೋಗೋಣ? ಅಜ್ಜರೂರ್ಗೆ ಹೋಗೋಣ? ದೊಡ್ಡಮ್ಮ ಎಲ್ಲ ಅಲ್ಲೇ ಅಲ್ಲ ಇರೋದು. ಅಪ್ಪನ ಕೆಲಸ ಮುಗಿಲಿ ಹೋಗೋಣ. ಅಪ್ಪನ ಕೆಲಸ ನಾಳೆ 3 ದಿವಸ. ಹ್ಞೂ, ಇವಾಗ ಕೆಲಸ ಮುಗಿಯುತ್ತಲ್ಲ ಅವಾಗ ಈಗ ನೋಡ್ರಿ, ಈಗ ಈ ಥರ ಆಗಿದೆ. ಈಗ ಸೋಸಿ ಹಾಕೋಬೇಕು ಅದ್ರಲ್ಲಿ. ನಿಂಗೆ ಕೊಡ್ತೀನಿ ಇದು ಸೋಸಕ್ಕೆ. ಅಡುಗೆ ಮಾಡೋದು ಇಷ್ಟ ನನಗೆ. ಈಗ ಸೋಸ್ಬೇಕು. ಗಗನ ನೀನೇ ಸೋಸ್ತೀಯಾ? ಹಾಕು. ಚೆಲ್ಲದಂಗೆ ನೀಟಾಗಿ ಹಾಕೋಕು. ಚೆಲ್ಲಿಯ ಮತ್ತೆ ಹಾಕೋಕು. ತಡಿ, ಅದು ಬಿದ್ದೋದ್ರೆ ಬಿಡು 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 ಬಿಡು. ಈಗ ಏನು ಮಾಡಬೇಕು? ಈಗ ಸ್ಪೂನ್ ತಗೊಂಡು ಹಾಂ ಮಿಕ್ಸ್ ಮಾಡು ನಿಧಾನಕ್ಕೆ. ಕೊಡು ತೋರಿಸ್ತೀನಿ. ಹಿಂಗಂದ್ರೆ ಹೋಗುತ್ತೆ. ಕೊಡಮ್ಮ. ಚೆಲ್ಲಿಯ ನೀಟಾಗಿ ಸೋಸ್ಕೊಂಬಿಡ್ಬೇಕು. ಸೋಸ್ತಾ ನೋಡಿ, ಇಷ್ಟಿರೋದು. ಇದೆಲ್ಲ ಹಾಕ್ಕೊಬಾರ್ದು, ಬಿತ್ತು ನೋಡಿ. ಇದೆಲ್ಲ ಹಾಕ್ಕೋಬಾರ್ದು. ಇದೆಲ್ಲ ಹಾಕ್ಕೊಂಡ್ರೆ ಬಾಯಿಗೆ ಸಿಗ್ತಾ ಇರುತ್ತಲ್ಲ, ಚೆನ್ನಾಗಿರೋದಿಲ್ಲ. ಅದಕ್ಕೆ ಇದನ್ನು ತೆಕೊಂಬಿಡ್ಬೇಕು. ಇದನ್ನ ಅಲ್ಲಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ತೀನಿ ನಾನು. ಈ ಥರ ಆಗಿದೆ. ಈಗ ಗ್ಯಾಸಿನ ಮೇಲೆ ಇಡೋಣ. ಈಗ ಗ್ಯಾಸ್ ಹಚ್ಚುತ್ತಾ ಇದ್ದೀನಿ. ಹಚ್ಬಿಟ್ಟು ನೀರು ಥರ ಮಾಡಿಬಿಟ್ಟಿದ್ದೀನಿ. ಇದನ್ನ ಗ್ಯಾಸಿನ ಮೇಲೆ ಇಡಬೇಕು. ಎಷ್ಟು ಗಂಟೆ ಹೇಳೋ? ಈಗ ಅದರೊಳಗೆ ಬೆಲ್ಲ, ಖಾರದ ಪುಡಿ, ಉಪ್ಪು ಇರುತ್ತೆ. ಉಪ್ಪು ಬೇಕಾದ್ರೆ ಹಾಕೋಬಹುದು. ಉಪ್ಪು, ಬೆಲ್ಲ, ಖಾರದ ಪುಡಿ 3. ಏನು ಬೆಲ್ಲನೇ? ಅದಕ್ಕೆ ಹಾಕೋದು ಬೇಡ, ಹಿಂಗೆ ಕೊಡ್ಬೇಕಾ ನಿನಗೆ? ಈಗ ಇದಕ್ಕೆ ಹಾಕ್ತೀವಲ್ಲ ಇದನ್ನ ಹಾಕೊಂಡು ನಾನೇ ಹಾಕ್ತಿದ್ದೆ. ಇದ ಕಟ್ ಮಾಡಿಕೊಡ ನೀರ ಸ್ವಲ್ಪ. ಬೇಡ ಅಂದಲ್ವ ಆಗ್ಲೇ? ಸುಬ್ಬ ನೀನು. ಈಗ ಬೆಲ್ಲ ಅವನ್ನೆಲ್ಲ ಹಾಕು. ಬೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೇಕೀಗ. ಏನ್ಗನ ಏನು ಮಾಡ್ತಿದ್ದೀರಿ ಇಬ್ರು? ಹಾಂ, ಏನು ಮಾಡ್ಬೇಕು? ಅದನ್ನು ತಿನ್ನೋದ್ರಾಗಿದ್ದೀರಾ ನೀವು? ಈಗ ಏನು ಮಾಡಬೇಕು? ಮಿಕ್ಸಿಂಗ್ ಮಾಡಬೇಕು ಚೆನ್ನಾಗಿ. ಬೆಲ್ಲ ಕರಗುತ್ತೆ ನೋಡಿ ಅಂತಿರೋದು ಏನಾಗುತ್ತೆ ಅಂತ. ಸರಿನಾ? ಅತ್ತೈತೆ ಕೈ ಬಿಡು. ಹಾಂ, ನೀವು ಅಲ್ಲಿವರೆಗೂ ಅದು ಗಟ್ಟಿ ಆಗೋವರೆಗೂ ಸ್ವಲ್ಪ ಹೊತ್ತು ಸುಮ್ಮನೆ ಇರಬೇಕು. ಸರಿನಾ? ಹಾಂ, ಮಾತಾಡ್ತಾ ಇರ್ತೀವಿ. ಏನು ಮಾತಾಡ್ತೀಯಾ? ಹಾಂ, ಸೂಪರ್ಗೆ ಗೋಲ್ ಮೇಲೆ ಅವ್ರು ಹೆಂಗ್ ಹಿಡಿತಾರಮ್ಮ, ಅಷ್ಟು ದೊಡ್ಡ ದೊಡ್ಡ ಪ್ರಾಣಿ ಹಿಡಿತಾರೆ. ಆನೆ ಅವೆಲ್ಲ ಹಿಡಿತಾರೆ.
ಅವೆಲ್ಲ ಗುದ್ದಲ್ವೇ ಅವರಿಗೆ? ಯಾರು ಗುದ್ದುತ್ತೆ? ಈಗ ಜೂ ಪಾರ್ಕ್ ಇಕ್ಕಿರ್ತಾರಲ್ಲ, ಹ್ಞೂ, ಅವ್ರು ಹೆಂಗ್ ತಗೋತಾರೆ? ಅಷ್ಟು ದೊಡ್ಡ ಆನೆ ಎಲ್ಲ ತಗೋತಾರೆ. ಚಿಕ್ಕ ಮರಿ ಇದ್ದಾಗ ಅಲ್ಲಿ ಬಿಟ್ಟಿರ್ತಾರೆ. ಅಲ್ಲಿ ಬಿಟ್ಟಿರ್ತಾರೆ, ಅವು ಅಲ್ಲೇ ಇರ್ತಾವೆ ಜೂ ಪಾರ್ಕಾಗಿ. ಅಷ್ಟೇ ನನಗೆ ಗೊತ್ತು. ಇನ್ನೂ ಏನಾದರೂ ಅದ್ರ ಬಗ್ಗೆ ಗೊತ್ತಿದ್ರೆ ಹೇಳ್ತಾರೆ ಬಿಡು, ಕಮೆಂಟ್ ಮಾಡ್ತಾರೆ, ಅವಾಗ ನಿನ್ಗೆ ಹೇಳ್ತೀನಿ. ಆಮೇಲೆ ದೊಡ್ಡವಾಗ್ತಾ ಬರ್ತಾವ. ಹಾಂ, ದೊಡ್ಡವಾಗ್ತಾ ಅಲ್ಲೇ ಇರ್ತವೆ. ಹಾಕ್ತಾರ? ಹ್ಞೂ, ಡೈಲಿ ಹಾಕ್ತಾನೆ ಇರ್ತಾರೆ. ಏನ್ ಮಟನ್ ಹಾಕ್ತಿರ್ತಾರೆ? ಮಟನ್ ಅಲ್ಲ, ಫುಡ್ ಹಾಕ್ತಾ ಇರ್ತಾರೆ ಏನಾದರೂ. ಅವು ಏನು ತಿಂತಾವೋ, ಆನೆಗಳು ಏನು ತಿಂತಾವೋ, ಮತ್ತು ಪ್ರಾಣಿಗಳಿಗೆ ಯಾವ ಪ್ರಾಣಿ ಏನು ತಿನ್ನುತ್ತೋ ಅವು ಹಾಕ್ತಾ ಇರ್ತಾರೆ. ಹ್ಞೂ. ತೇಜ, ಏನು ಅಡುಗೆ ಮಾಡಿದ್ದೀನಿ ನಾನು? ಆಗಲೇ ಅಡುಗೆ ಮಾಡಿಟ್ಟಿದ್ದೀನಾ? ಏನು ಮಾಡಿಟ್ಟಿದ್ದೀನಿ? ಮರ್ತೋಗಿದ್ಯಾ? ಹಾಂ, ಮಸ್ಯ ಸೊಪ್ಪತ್ತೆ, ಮಸ್ಸೊಪ್ಪು. ಈಗ ಮುದ್ದೆ ಮಾಡಬೇಕು. ಇದಾದಮೇಲೆ ಮುದ್ದೆ ಮಾಡೋಣ. ಈಗ ಇವರಿಬ್ರಿಗೂ ಬೇಜಾರಾಗ್ತಿತ್ತಂತೆ, ಅದಕ್ಕೆ ವಿಡಿಯೋ ಮಾಡೋಣ ಅಂತ. ವಿಡಿಯೋ ಆದರೂ ಮಾಡೋಣ. ಈ ವಿಡಿಯೋ ಆಗುತ್ತೆ. ಹತ್ರಕ್ಕೆ ಹೋಗ್ಬಾರ್ದು, ದೂರ ಇರಬೇಕು, ಸರಿನಾ? ಹತ್ರ ಇರಬಾರ್ದು, ಅಡುಗೆ ಮಾಡ್ಬೇಕಾದ್ರೆ ಹತ್ರ ಇರಬಾರ್ದು. ಅದಕ್ಕೆ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ವಿ. ಕುದಿಬೇಕು, ಅಲ್ಲಿವರೆಗೂ ಎಲ್ಲರಿಗೂ ಗ್ಯಾಪ್ ಕೊಡೋಣ. ಅಲ್ಲಿವರೆಗೂ ಕಾಯ್ತಾ ಇದ್ವಿ. ಈಗ ಆಫ್ ಮಾಡ್ತೀನಿ ವಿಡಿಯೋ. ಅದು ಗಟ್ಟಿ ಆದಮೇಲೆ ತೋರಿಸ್ತೀನಿ. ಗಟ್ಟಿ ಆಗ್ತಾ ಐತೆ, ನೋಡ್ತಾ ಇರ್ಬೋದು. ಗಟ್ಟಿ ಆಗ್ತಾ ಉಂಟು. ಉರಿ ಜಾಸ್ತಿ ಇಟ್ಕೊಂಡು ಬೇಯಿಸೋದ್ರಿಂದ ಬೇಗ ಗಟ್ಟಿ ಆಗುತ್ತೆ. ಹಂಗಾಗಿ ಒಂದು 10 ನಿಮಿಷ ಸಾಕು ಫ್ರೆಂಡ್ಸ್ ಇದು ಮಾಡೋದಕ್ಕೆ. ಒಂದು 10 ನಿಮಿಷ ಆದರೆ ಆಗುತ್ತೆ. ಮಕ್ಕಳು ಕುಂತಿಲ್ಲ, ಆಗಲೇ ಬೋರ್ ಆಗೈತಂತೆ ಅವರಿಗೆ, ಅದಕ್ಕೆ ಅಲ್ಲಿ ಕುಂತವ್ರೆ. ನೋಡ್ತಾ ಇರ್ಬೋದು, ಈಗ ಗಟ್ಟಿಯಾಗಿದೆ. ಇಷ್ಟು ಗಟ್ಟಿ ಆದರೆ ಸಾಕಾಗುತ್ತೆ. ನೋಡಿ ಎಷ್ಟಿದ್ದಿದ್ದು ಎಷ್ಟಾಗಿದೆ ಅಂತ. ಈ ಥರ ಆಗಬೇಕು. ಇಷ್ಟಾದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡ್ತಾಯಿದ್ದೀನಿ. ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮತ್ತೆ ಕಂಟಿನ್ಯೂ. ಇಬ್ಬರು ಕಾಯ್ತಾ ಇದ್ದೀರಾ ಟೇಸ್ಟ್ ಮಾಡೋಕ್ಕೆ? ಈಗ ತಣ್ಣಗಾಗ್ತಾ ಐತೆ. ತಣ್ಣಗಾಗಿದೆ ಸ್ವಲ್ಪ, ಒಂದು ಅರ್ಧ ಭಾಗ ತಣ್ಣಗೈತೆ. ಈಗ ಈ ಸ್ಪೂನ್ಗಳಿಗೆ ಹಾಕಿ ತಣ್ಣಗಾಗ್ಬಿಟ್ಬಿಡೋಣ ಕಂಪ್ಲೀಟಾಗಿ. ಹಾಕ್ಲಿಗಣ ಇದ್ರೊಳಕ್ಕೆ? ಹೆಂಗೆ ಗೊತ್ತಾ? ಯಾಕೆ ಇದ್ರೊಳಗೆ ಹಾಕ್ಬಿಟ್ಟು, ಸ್ಪೂನ್ ಇದ್ದಿದ್ರೆ ಮಾಮೂಲಿ, ಆದರೆ ಇದು ಗಟ್ಟಿ ಆಗುತ್ತೆ. ಇನ್ನೂ ತಣ್ಣಗಾಗಬೇಕಿದು, ಇನ್ನೂ ಬಿಸಿ ಆಯ್ತಲ್ಲ. ಉಂಡೆ ಆಗಲ್ವೇ? ಹಿಂಗೆ ಇರುತ್ತೆ. ಹಾಂ, ಈ ಥರ ಬಿಡು ತೋರಿಸ್ತೀನಿ ನೋಡ್ರಿ. ಈ ಥರ ಇರುತ್ತೆ. ಈ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಈಗನ ಎಲ್ಲ ಪಿಕ್ಚರ್ ನಿನಗೆ ಅಷ್ಟು ಅಷ್ಟು ಹಾಕಿರ್ತೀನಿ. ಈಗ ಹಾಕಿಟ್ಟು ಆಮೇಲೆ ಕಂಟಿನ್ಯೂ. ಈಗ ನೋಡಿ ಈ ಥರ ಮಾಡಿಟ್ಟಿದ್ದೀನಿ. ನನಗೆ ಈಗಲೇ ತಿನ್ನೋಣ. ಹಾಂ, ಈಗಲೇ ತಿನ್ನೋಣ ಅನಿಸುತ್ತಂತೆ. ಹೇಳ್ಕೊಡಿಲಿ ಬಿಡು, ತೋರಿಸ್ತಾನೆ ವಿಡಿಯೋಗೆ. ಈ ಥರ ಸ್ಪೂನು, ಮಾಮೂಲಿ ಕಡ್ಡಿ ಸ್ಪೂನ್ ಇಲ್ಲ, ಅದಕ್ಕೆ ನಾನು ಈ ಸ್ಟೀಲ್ ಸ್ಪೂನೇ ತಿಂದ್ಬಿಟ್ಟು ಹಂಗೆ ಇನ್ನು ಸ್ವಲ್ಪ ಹೊತ್ತು ಹಂಗೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಫ್ರಿಜ್ಜಲ್ಲಿ ಇಡ್ಬೋದು. ಈಗ ನೋಡಿ ಇನ್ನೂ ಉಳಿದಿದೆ. ಇದನ್ನು ನಾವು ಉಂಡೆ ಮಾಡ್ಬೋದು. ಉಂಡೆ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡ್ಬೋದು. ಅಮ್ಮ ಬೇಡ ಅಂತಿನ್ನ ನೋಡಿ ಈ ಥರ ಉಂಡೆ ಮಾಡಿಟ್ಟಿದ್ದೀನಿ. ಈಗ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿಟ್ಟು ಒಂದು ಕಡ್ಡಿ ಥರ ಚುಚ್ಕೊಂಡು ತಿನ್ಬೋದು ಅಷ್ಟೆ. ನೋಡಿ ಈ ಥರ ಉಂಡೆ ಮಾಡಿ ಈಗ ಕಡ್ಡಿ ತಗೊಂಡು ಚುಚ್ಚಿಬಿಟ್ಟು ತಿನ್ಬೋದು. ಈ ಕಡ್ಡಿ ಇಲ್ಲ ನನ್ನ ಹತ್ರ, ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಫ್ರಿಜ್ಜೆಲ್ಲ ಇಟ್ಟರೆ ಸ್ವಲ್ಪ ಗಟ್ಟಿ ಆಗುತ್ತೆ, ಇಲ್ಲಾಂತಂದರೆ ಹಂಗೆ ತಿನ್ಬೋದು, ಅಂತಂದರೆ ಇಲ್ಲ. ನೋಡಿ ಈಗ ಹಾಂ, ಟಂಟಡಾಯ್ ತಾಗನೆ ತಣ್ಣಗೈತೆ. ಇರು ತೇಜ, ನೀನಿಬ್ಬರು ಒಂದೇ ಸಲ ಟೇಸ್ಟ್ ಮಾಡಿದ್ದಾನೆ. ಈಗ ತೇಜಂಗೆ ಇರ್ರಿ ಹಾಂ, ಸ್ಟಾರ್ಟ್. ಟೇಸ್ಟ್ ಮಾಡಿರಿ. ಹೆಂಗೈತೆ ತೇಜ? ನೀನ್ಯಾಕ ಹಂಗೆ ಮಾಡ್ತಿದ್ಯಾ? ಅಮ್ಮ
ನೀನು ಟೇಸ್ಟ್ ಮಾಡಿ ಹೇಳಿ, ಈಗ ಟೇಸ್ಟ್ ಮಾಡ್ದಾ? ಮಾಡು. ಚೆನ್ನಾಯ್ತಾ? ಅಂಗಡಿಯಾಗ ಇದ್ದಂಗೆ ಐತಾ? ಅಂಗಡಿಗೆ ಸ್ಪೂನಲ್ಲಿ ಕೊಡ್ತಾರಲ್ಲ ಆ ಥರನೇ ಆಯ್ತಾ? ಖಾರ ಐತಿ. ಚೆನ್ನಾಯ್ತಾ? ಸೂಪರ್ ಅಂತ ತೋರಿಸ್ರಿ. ಸೂಪರ್. ನಾನು ಟೇಸ್ಟ್ ಮಾಡ್ತೀನಿ. ಅಮ್ಮ ನಂಗೆ ಚಿಕ್ಕದ್ ಕೊಡಮ್ಮ, ಇದು ದೊಡ್ಡದು ಕೊಟ್ಟಿದ್ಯಲ್ಲ. ಅಮ್ಮ ಚಿಕ್ಕದ್ ಕೊಡಮ್ಮ. ಎಂಜಲ್ ಮಾಡಿ ಕೊಟ್ಟರೆ ಗುಳ್ಳಾಗ್ತವ. ನಾನು ಅಷ್ಟು ತಿಂದಿಲ್ಲಲ್ಲ ಅದಕ್ಕೆ. ಬಾಗುಂದಿ ಬಾಂದಿ. ಅಷ್ಟೇ ಫ್ರೆಂಡ್ಸ್, ನೀವು ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ. ಹಾಗೆ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಹಾಗೆ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್ ಮಾಡಿರಿ. ನಮ್ಮ ಅಮ್ಮ ಮಜಾಕ. ಅಪ್ಪರೇ ಅಮ್ಮನ ಮಾಡಿದ್ದು. ಅಮ್ಮ ಮತ್ತೆ ಅಮ್ಮ ಅಪ್ಪ ಅಂತೀಯ? ನಮ್ಮ ಅಪ್ಪ ಮಜಾಕ. ಸರಿ ಬಿಡಿ. ಮಜಾಕ. ಸರಿ ಬಾಯ್. ಬಾಯ್.